ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಅತ್ರಿ ಕಹೆವು ತಬ್ ಭರತ ಸನ ಸೈಲ ಸಮೀಪ ಸುಕೂಪ ರಾಖಿಯ ತೀರಥ ತೋಯ ತಹ ಪಾವನ ಅಮಿಯ ಅನೂಪ भरत अत्रि अनुशासन पाई जल भाजन सब दिए जलाई सानुज आप अत्रि मुनि साधु सहित गए जहाँ कूप अगाधु पावन पाथ पुण्य थल राखा प्रमुदित प्रेम अत्रि अस भाषा तात अनादि सिद्ध थल येहूँ लोपेवु काल विदित नहीं केहूँ तब सेवकन्ह सरस थलु देखा कीन्ह सुजल हित कूप विशेषा विधि बस भयवु विश्व उपकारु सुगम अगम अति धर्म विचारु भरत कूप अब कही हहि लोगा अति पावन तीरथ जल जोगा प्रेम सनेम निमज्जत प्राणी ಹೋಯಿ ಹಹಿ ಬಿಮಲ್ ಕರಮ ಮನ್ ಬಾನಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಎಲ್ಲರೂ ಕೂಡ ಶೋಕ ಹರ್ಷದಲ್ಲಿದ್ದರೂ ಕೂಡ ಕೌಸಲ್ಯ ಎರಡನ್ನೂ ಕೂಡ ಸಮಾನ ಅಂತ ಭಾವಿಸ್ಕೊಂಡು, ಇನ್ನು ಬೇರೆ ರಾಣಿಯರಿರ್ತಾರಲ್ಲ ಅವರಿಗೆಲ್ಲ ಧೈರ್ಯವನ್ನು ತುಂಬ್ತಾಳೆ. ಆಗ ಅತ್ರಿ ಮಹರ್ಷಿಗಳು ಭರತನಿಗೆ ಹೇಳ್ತಾರೆ, ಈ ಪರ್ವತದ ಹತ್ತಿರದಲ್ಲೇ ಒಂದು ಸುಂದರವಾದಂತಹ ಬಾವಿ ಇದೆ, ನೀನು ತಂದಿರುವಂತಹ ಪವಿತ್ರ ಅನುಪಮ ಅಮೃತದ ಹಾಗಿರುವಂತಹ ಆ ತೀರ್ಥ ಜಲವನ್ನು ಅದರಲ್ಲಿ ಸ್ಥಾಪಿಸಿಬಿಡು ಅಂತ ಹೇಳ್ತಾರೆ. ಅತ್ರಿ ಮುನಿಗಳ ಆಜ್ಞೆಯನ್ನು ಅನುಸರಿಸಿ ಭರತ ಏನು ಮಾಡ್ತಾನೆ, ಆ ತೀರ್ಥ ಜಲಪಾತ್ರೆಯನ್ನು ಸೇವಕರ ಮೂಲಕ ಮುಂದಾಗಿ ಕಳಿಸ್ಕೊಡ್ತಾನೆ. ಅಂದರೆ ನೀವು ಮುಂದೆ ಈ ಪಾತ್ರೆಗಳನ್ನೆಲ್ಲ ತಗೊಂಡು ಹೋಗಿ, ಬೇರೆ 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 ಕಡೆಯಿಂದ ತೀರ್ಥಗಳನ್ನು ತಂದಿರ್ತಾರಲ್ವ, ಅದನ್ನೆಲ್ಲ ತಗೊಂಡು ಹೋಗಿ ಅಂತ ಅಂದ್ಬಿಟ್ಟು ಇವರೆಲ್ಲ ಹೋಗೋದಕ್ಕೆ ಮುಂಚಿತವಾಗಿ ಅದನ್ನು ಕಳಿಸ್ಕೊಡ್ತಾನೆ. ಆಮೇಲೆ ತನ್ನ ಸೋದರನಾದ ಶತ್ರುಘ್ನನೊಡನೆ ಅತ್ರಿ ಮಹಾಮುನಿಗಳ ಜೊತೆ ಇನ್ನೂ ಬೇಕಾದಷ್ಟು ಜನ ಸಾಧು ಸಜ್ಜನರು ಇವರ ಜೊತೆ ಭರತ ಏನು ಮಾಡ್ತಾನೆ, ಆ ಅಗಾಧವಾದಂಥ ಬಾವಿಯ ಹತ್ರ ಬರ್ತಾನೆ. ತಾನು ತಂದಿದ್ದಂತಹ ಆ ಪವಿತ್ರ ಜಲವನ್ನು ಆ ಪುಣ್ಯ ಸ್ಥಳದಲ್ಲಿ ಸ್ಥಾಪಿಸ್ತಾನೆ. ಅಂದರೆ ತಾನು ತಂದಿದ್ದಂಥ ಜಲವನ್ನೆಲ್ಲ ಆ ಬಾವಿಯಲ್ಲಿ ಸ್ಥಾಪನೆ ಮಾಡ್ತಾನೆ. ಅತ್ರಿ ಮಹರ್ಷಿಗಳು ತುಂಬ ಸಂತೋಷ ಮತ್ತು ಆನಂದದಿಂದ ಹೇಳ್ತಾರೆ, ಮಗು ಇದು ಅನಾದಿಯಾದಂತಹ ಸಿದ್ಧಕ್ಷೇತ್ರವಾಗಿದೆ. ಅಂದರೆ ಈಗಿನಿಂದಲ್ಲ, ಅನಾದಿಯಿಂದ ಇದು ಒಂದು ಸಿದ್ಧಕ್ಷೇತ್ರ. ಕಾಲಾಂತರದಲ್ಲಿ ಇದು ಲುಪ್ತವಾಗಿ ಹೋಗಿತ್ತು ಅಂತಂದರೆ ಯಾರಿಗೂ ಕಾಣಿಸ್ಲೇ ಇಲ್ಲ, ಅದು ಯಾರಿಗೂ ಕೂಡ ಇದರ ಸುಳಿವು ಕೂಡ ಸಿಗಲಿಲ್ಲ, ಯಾಕಂದರೆ ಅದು ಲುಪ್ತವಾಗಿ ಹೋಗಿತ್ತಲ್ವ, ಅದಕ್ಕೋಸ್ಕರ. ಆಗ ಅತ್ರಿ ಮುನಿಯ ಶಿಷ್ಯರು ಆ ನೀರಿರುವಂತಹ ಸ್ಥಳವನ್ನು ನೋಡಿ ಅಲ್ಲಿ ಒಂದು ವಿಶಿಷ್ಟವಾದಂತಹ ಬಾವಿಯನ್ನು ನಿರ್ಮಾಣ ಮಾಡ್ತಾರೆ. ದೈವಯೋಗದಿಂದ ಸಮಸ್ತ ಪ್ರಪಂಚಕ್ಕೆ ಉಪಕಾರವಾಗುತ್ತೆ. ನೋಡಿ, ಆ ತೀರ್ಥ ಇತ್ತು ಆದರೆ ಲುಪ್ತವಾಗಿ ಹೋಗಿತ್ತಲ್ವಾ, ಆ ಕ್ಷೇತ್ರನೇ ಲುಪ್ತವಾಗಿ ಹೋಗಿತ್ತು, ಆದರೆ ಯಾರ ಕಣ್ಣಿಗೂ ಕಾಣಿಸ್ತಾ ಇರಲಿಲ್ಲ. ಈಗ ಭರತನ ಕಾರಣದಿಂದ ಆ ಪುಣ್ಯಕ್ಷೇತ್ರ ಎಲ್ಲರಿಗೂ ಕೂಡ ಕಾಣಿಸೋ ಹಾಗಾಯಿತು, ಅಥವಾ ಅದನ್ನು ನೋಡುವಂಥ ಒಂದು ಭಾಗ್ಯ ಎಲ್ಲರಿಗೂ ಸಿಗುತ್ತೆ. ಮತ್ತು ಆ ಮುನಿಯ ಶಿಷ್ಯರು ಇರ್ತಾರಲ್ಲ, ಅವರೇನು ಮಾಡ್ತಾರೆ, ನೀರಿರುವಂಥ ಒಂದು ಸ್ಥಳವನ್ನು ನೋಡಿ ಅಲ್ಲಿ ಒಂದು ಬಾವಿಯನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಇದೆಲ್ಲ ದೈವಯೋಗದಿಂದ, ಅಂದರೆ ಭಗವಂತ ಇದನ್ನೆಲ್ಲ ಮಾಡಿಸೋದು. ಈಗ ಪ್ರಪಂಚಕ್ಕೂ ಒಂದು ಒಳ್ಳೆ ತೀರ್ಥ ಸ್ಥಳವನ್ನು ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ಈ ರೀತಿ ಒಂದು ಕಾರ್ಯವನ್ನು ಮಾಡ್ತಾನೆ. ಅಂದರೆ ಇಂಡೈರೆಕ್ಟಾಗಿ ಭಗವಂತ ಈ ಒಂದು ಉಪಕಾರವನ್ನು ಮಾಡ್ತಾ ಇದ್ದಾನೆ. ಎಲ್ಲ ತೀರ್ಥಗಳನ್ನು ಒಂದೇ ಕಡೆ ಸೇವಿಸೋದಕ್ಕೆ ಇಷ್ಟರವರೆಗೆ ಅಸಾಧ್ಯವಾಗಿತ್ತು. ಅಂದರೆ ಒಂದೊಂದು ತೀರ್ಥಗಳಿಗೂ ಹೋಗಿ ನಾವು ಸೇವನೆ ಮಾಡಬೇಕಿತ್ತು, ಆದರೆ ಎಲ್ಲ ತೀರ್ಥಗಳು ಒಂದೇ ಕಡೆ ಇರೋದು ಸಿಗೋದು ಎಲ್ಲರಿಗೂ ಕಷ್ಟ ಅಲ್ವಾ. ಆದರೆ ಈಗ ಇದು ಇಲ್ಲಿ ಸಾಧ್ಯ ಆಗುತ್ತೆ. ಈಗಲೂ ಕೂಡ ಇದರ ಪ್ರಭಾವದಿಂದ ಗಹನವಾದಂತಹ ಸಕಲ ತೀರ್ಥ ಸೇವನೆ, ಧರ್ಮಾಚರಣೆ ಅತೀವ ಸುಲಭವಾಯಿತು. ಅಂದರೆ ಒಂದೊಂದು ತೀರ್ಥ ಸೇವನೆಗೆ ಒಂದೊಂದು ಕಡೆ ಹೋಗಬೇಕಾಗಿತ್ತು, ಅಲ್ಲಿ ಅವರು ಆಚರಣೆಗಳನ್ನು ಮಾಡಬೇಕಾಗಿತ್ತು. ಆದರೆ ಈಗ ಈ ಭರತ ಸ್ಥಾಪಿಸಿರುವಂಥ ತೀರ್ಥಕ್ಕೆ ಬಂದ್ಬಿಟ್ರೆ
ಎಲ್ಲ ತೀರ್ಥಗಳು ಕೂಡ ಅಲ್ಲೇ ಇರುತ್ತೆ. ಅಲ್ಲೇ ಎಲ್ಲರೂ ಕೂಡ ತಮ್ಮ ತೀರ್ಥ ಸೇವನೆಯೂ ಮಾಡಬಹುದು ಮತ್ತು ಧರ್ಮಾಚರಣೆ ಕೂಡ ಮಾಡ್ಕೋಬೋದು. ಆ ಒಂದು ಕೆಲಸ ಇನ್ನೂ ಸುಲಭ ಆಗೋಯಿತು. ಅವತ್ತಿನಿಂದ ಅದು ಭರತಕೂಪ ಅಂತಲೇ ಪ್ರಸಿದ್ಧಿಯಾಗುತ್ತೆ. ಸಕಲ ತೀರ್ಥ ಜಲದಿಂದ ಆ ಬಾವಿ ಅತ್ಯಂತ ಪವಿತ್ರವಾಯಿತು. ಇದರಲ್ಲಿ ಭಕ್ತಿಯಿಂದ ನೇಮದಿಂದ ಸ್ನಾನ ಮಾಡಿದವರು ಎಲ್ಲರೂ ಕೂಡ ತ್ರಿಕರಣಪೂರ್ವಕವಾಗಿ, ಅಂದ್ರೇನು, 3 ಕರಣಗಳು ಯಾವುದು, ಕಾಯ ವಾಚ ಮನಸ ಅಂತ ಹೇಳ್ತಾರಲ್ಲ, ಅದು 3 ಕೂಡ ಶುದ್ಧಿಯಾಗುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಭರತಕೂಪ ಅನ್ನೋದು ಪಂಚವಟಿಯಲ್ಲಿ ಆ ಭಗವಂತ ಎಲ್ಲಿ ಓಡಾಡಿರ್ತಾನೋ ಆ ಕಾಡಿರುತ್ತಲ್ಲ, ಆ ಕಾಡಿನ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಇರತ್ತೆ. ಅಲ್ಲಿಗೆ ಹೋದಾಗ ಈ ಭರತಕೂಪ ಅನ್ನೋದನ್ನು ನೋಡಿಕೊಂಡು ಆ ತೀರ್ಥವನ್ನು ಸೇವಿಸಿ ಅದರಲ್ಲಿ ಏನಾದರೂ ಸ್ನಾನ ಮಾಡಿದ್ರೆ ಭಕ್ತಿಯಿಂದ ಮಾಡಬೇಕಾಯ್ತಾ, ಮಾಡಿದಾಗ ತ್ರಿಕರಣ ಪೂರ್ವಕವಾಗಿ ಶುದ್ಧಿಯನ್ನು ಪಡಿಬೋದು ಅನ್ನೋದನ್ನು ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.